ಕೊನೆ ಚಿಮ್ಮಂಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಒಪ್ಪಬೇಕಾಗತ್ತೆ. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಇದು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀವು ಹಿಂಗೆ ಮಾಡಿದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಕೇಳ್ರಿ, ಜನಗಳು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ನೀವು ಸುಮ್ನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ. ನಾಮಿನೇಷನ್ ಹಾಕಕ್ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡಕ್ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟ್ ಆಗಿ 3,000 ಹೇಳಿದ್ರೆ ಸರ್ 800ರಿಂದ 1,000 ಓಟ್ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು 6 ತಿಂಗಳು ಊಟ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಓಟ್ನಲ್ಲಿ ನಾ ಗೆದ್ದದ್ದು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದಂತೆ 3,000 ಓಟ್ನ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಅದನ್ನ ಮಾತ್ರ. ಎಲ್ಲಿ? ಮೈಸೂರಲ್ಲಿ KSYನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ ಅಷ್ಟೇ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ನನಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು ಅವ್ರು, ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದನ್ನೇ ಕೇಳಿದ್ರೆ ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು.